ನಮಸ್ತೆ ರವಿ. ಈ ದಿವಸ ಒಂದು ವಿಶೇಷ ದಿನ. ಕೆಲವೊಂದು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಎಂಟ್ರಿ ಆಗ್ತಾರೆ. ಕಷ್ಟಕಾಲದಲ್ಲಿ ಆಪತ್ ಬಾಂಧವರಂತೆ ಸಹಾಯ ಮಾಡ್ತಾರೆ. ಅಂಥ ವ್ಯಕ್ತಿಗಳಲ್ಲಿ ಒಬ್ಬರು ಪುನೀತ್ ಕೆರೆಹಳ್ಳಿಯವರು. ನಿಜವಾಗ್ಲೂ ಈ ವಿಡಿಯೋ ಕೆಲವು ಜನರಿಗೆ ಇಷ್ಟ ಆಗಲ್ಲ. ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ನಾನು ನಿರೀಕ್ಷೆ ಮಾಡ್ತೀನಿ, ಬೇಜಾರಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ನಾನು ಸೌಜನ್ಯ ಹೋರಾಟದಲ್ಲಿರುವಾಗ ಈ ಪುನೀತ್ ಕೆರೆಹಳ್ಳಿಯವರ ಬಗ್ಗೆ ಅವರ ಪೋಸ್ಟ್ಗಳಿಗೆ ತುಂಬ ನೆಗೆಟಿವ್ ಆಗಿ ಕಮೆಂಟ್ ಹಾಕಿದ್ದು ಇದೆ. ಅವರದು ಗಮನಿಸಿ ಇರಲ್ಲ, ಯಾಕಂದರೆ ಅವರಿಗೆ ಅದು ಕೇಳಿ ಅಭ್ಯಾಸ ಆಗಿರುತ್ತೆ. ಅವರ ವೈಯಕ್ತಿಕ ವಿಚಾರಗಳು ಏನೇ ಇರಲಿ, ಅವರು ಮಹೇಶ್ ಶೆಟ್ಟಿ ತಿಮರೋಡಿಯವರ ಜೊತೆ ಸೌಜನ್ಯ ಹೋರಾಟಗಾರರ ವಿರುದ್ಧವಾಗಿದ್ದವರು. ಸೌಜನ್ಯನಿಗೆ ನ್ಯಾಯ ಸಿಗುವ ವಿಷಯದಲ್ಲೆಲ್ಲ ಹಲವಾರು ಬಾರಿ ಅವರು ಹೇಳಿದ್ದಾರೆ. ಅವರಿಗೆ ಧರ್ಮಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳಿಗೆ ಅವಮಾನ ಆಗುತ್ತೆ ಎಂಬುದು ಅವರ ಉದ್ದೇಶ. ನನ್ನಲ್ಲಿ ಮಾತಾಡುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಲವಾರು ಬಾರಿ ಅವರನ್ನು ಕೋರ್ಟಲ್ಲಿ ನಾನು ಭೇಟಿಯಾಗಿದ್ದೆ, ಆಗ ಮಾತಾಡಿಸಲಿಕ್ಕೆ ಹೋಗಿಲ್ಲ. ಒಂದು ತಿಂಗಳ ಹಿಂದೆ ಕೋರ್ಟಲ್ಲಿ ಭೇಟಿಯಾಗುವಾಗ ಜಸ್ಟ್ ಒಂದು ನಮಸ್ಕಾರ ಅಂತ ಹೇಳಿದೆ. ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂದರು. ಇಲ್ಲ, ಖಂಡಿತ ನಾನು ನಿಮ್ಮನ್ನು ಭೇಟಿ ಆಗಲಿಲ್ಲ, ನಾನು ನೋಡಿದ್ದೀನಿ ಬಟ್ ಮಾತಾಡಿಸಿಲ್ಲ ಅಂದೆ. ಮತ್ತೆ ಹೇಳಿದರು, ನವೀನ್ ಗೌಡ ಅವರು ವಾಲಲ್ಲಿ ನಿಮ್ಮ ಒಂದು ವಿಡಿಯೋವನ್ನು ನೋಡಿದ್ದೆ ನಾನು, ಏನಾಯಿತು ನಿಮ್ಮ ಬುರುಡೆ ಗ್ಯಾಂಗ್ ಸಮಾಚಾರ ಅಂತ ಕೇಳಿದರು. ಎಲ್ಲ ವಿಷಯನ ಹೇಳಿದೆ ಅವರಿಗೆ. ನಾನು ಹೋರಾಟದಲ್ಲಿ ಇದ್ದದ್ದು ಹೌದು, ಅದರಲ್ಲಿ ಹಲವಾರು ಕೇಸ್ ಹಾಕ್ಕೊಂಡವಳು ಹೌದು. ಒಂದು ವೈಯಕ್ತಿಕ ಸಮಸ್ಯೆ ಆದಾಗ ಹೋರಾಟಗಾರರು ನನ್ನನ್ನು ತೇಜೋವಧೆ ಮಾಡಿದ್ದು ಹೌದು. ಇಲ್ಲ ಸಲ್ಲದ ಸಂಬಂಧಗಳನ್ನು ಕಲ್ಪಿಸಿ, ಅದು ಗೊತ್ತಿದೆ. ಆ ವಿಚಾರವನ್ನು ನಾನು ಮತ್ತಷ್ಟು ಹೇಳುವ ಅಗತ್ಯ ಇಲ್ಲ. ಇದರ ಸಂಬಂಧಿತ ನನಗೊಂದು FIR ಮಾಡಬೇಕಾಗಿದೆ ಅಂತ ಹೇಳಿದೆ. ಅವರೊಂದೇ ಹೇಳಿದ, ಅಕ್ಕ ಅಂತ ಕರೆದ್ರು. ಅಕ್ಕ, ನನಗೆ ಆರ್ಥಿಕ ವಿಷಯದಲ್ಲಿ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಏನಾದರೂ ಸಹಾಯ ಮಾಡಬೇಕಿದ್ರೆ ಹೇಳಿ ಅಂತ ಹೇಳಿದರು. ಅವರ ನಂಬರ್ ಸೇವ್ ಮಾಡಿಕೊಂಡೆ. ಅವರ ಪರ್ಸ್ನಲ್ ನಂಬರನ್ನು ನನಗೆ ಕೊಟ್ಟರು. FIR ಅಂತೂ ನಾನೇ ಮಾಡಿಸಿದೆ. ಈ ಬುರುಡೆ ಗ್ಯಾಂಗ್ನ, ಈ ಸೌಜನ್ಯ ಹೋರಾಟಗಾರರ ವಿರುದ್ಧ 2 FIR ಮಾಡಬೇಕಾಗಿ ಬಂತು ನನಗೆ. ಒಂದು ಬೆಂಗಳೂರಲ್ಲಿ, ಒಂದು ಮಂಗಳೂರಲ್ಲಿ ನನ್ನ ಅಕ್ಕ ಮಾಡಿದರು. ನಿಮ್ಗೆ ಗೊತ್ತಿರ್ಬೋದು, FIR ಪ್ರೊಸೀಜರ್ ತುಂಬ ಕಷ್ಟ ಇದೆ. ಇವಾಗ ಸಾಕ್ಷಿಗಳು ಬೇಕು, ಮಹಾಜರು ಪ್ರಕ್ರಿಯೆ ಎಂಬುದಿದೆ. ಮಂಗಳೂರಲ್ಲಾದರೆ ನನ್ನ ಫ್ಯಾಮಿಲಿಯವರೇ ಮಾಡಿಸಿದ್ದು. ನನ್ನ ಭಾವ, ನನ್ನ ತಂಗಿ ಗಂಡ ಬಂದು ಸಾಕ್ಷಿ ಹೇಳಿದರು. ಮತ್ತು ಅವರ ಪಕ್ಕದ ಮನೆಯ, ನನ್ನ ಅಕ್ಕನ ಪಕ್ಕದ ಮನೆಯೊಬ್ಬರು ನೇಬರು ಮನೆ ಮಹಾಜರು ಟೈಮ್ನಲ್ಲಿ ಬಂದು ಸಾಕ್ಷಿ ಹೇಳಿದರು. ಸ್ಟ್ರಾಂಗ್ ಸಾಕ್ಷಿಗಳು ಬೇಕಾಗುತ್ತೆ, ಯಾಕಂದರೆ ನೆಕ್ಸ್ಟ್ ಅವರು ಕೋರ್ಟಲ್ಲಿ ಕೂಡ ಸಾಕ್ಷಿ ನೋಡಿಬೇಕಾಗುತ್ತೆ. ಬೆಂಗಳೂರಲ್ಲಿ ನನಗೆ FIR ಆಗುವಾಗ ಮಹಾಜರಿಗೆ 2 ಸಾಕ್ಷಿಗಳನ್ನು ಕರ್ಕೊಂಡ್ಬನ್ನಿ ಅಂತ ಹೇಳುವಾಗ, ಯಾಕಂದ್ರೆ ನಾನು ಪೆನ್ ಡ್ರೈವ್ ಸಬ್ಮಿಟ್ ಮಾಡಬೇಕಿತ್ತು, 2 ಸಾಕ್ಷಿಗಳು ಬೇಕಿತ್ತು. ರಿಲೇಟಿವ್ಸನ್ನು ನನಗೆ ಅಪ್ರೋಚ್ ಆಗೋದು ಇಷ್ಟ ಇರಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಬೇಡ, ಯಾಕಂದರೆ ಈ ವಿಚಾರ ಇದು ಸಂಪೂರ್ಣ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆಲ್ರೆಡಿ ನನ್ನಿಂದಾಗಿ ನನ್ನ ಫ್ಯಾಮಿಲಿ ತುಂಬ ಸಫರ್ ಆಗಿದ್ದಾರೆ ಈ ಸೌಜನ್ಯ ಹೋರಾಟದ ವಿಷಯದಲ್ಲಿ. ನನ್ನ ಅಕ್ಕಂದಿರಾಗಲಿ ಮಕ್ಕಳಾಗಲಿ ತುಂಬ ಸಫರ್ ಆಗಿದ್ದಾರೆ. ಅವರಿಗೆ ಡಿಸ್ಟರ್ಬ್ ಮಾಡ್ಬೋದು. ನನ್ನ ಹತ್ರ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಇದ್ದಾರೆ. ಅವರ ಸಹಾಯ ಕೇಳೋದು ಬೇಡ. ಮತ್ತಿದ್ದು ನನ್ನ ಕೊಲೀಗ್ಸ್ ಬೇಡ, ಆಫೀಸಿಗೂ ಈ ವಿಷಯ ಹೋಗಬಾರ್ದು. ಸಾರ್ವಜನಿಕವಾಗಿ ನನಗೆ ಪಬ್ಲಿಕ್ ಅಂತೇಳಿ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ ಬೆಂಗಳೂರಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ವರ್ಕಲ್ಲಿ ಇದ್ದಾರೆ. ಯಾರಲ್ಲಿ ಹೇಳೋದಪ್ಪ ಅಂತ ಹೇಳುವಾಗ ಫಸ್ಟಿಗೆ ನೆನಪಾಗಿದೆ ಪುನೀತ್ ಕೆರೆಹಳ್ಳಿಯವರು. ಅವ್ರು ಹೇಳಿದರು ಒಂದು ಮಾತು, ಅಕ್ಕ ನಿಮ್ಗೆ ಏನಾದರೂ ಸಹಾಯ ಬೇಕಿದ್ರೆ ಕೇಳಿ. ಪುನೀತ್ ಕೆರೆಹಳ್ಳಿಯವರೇ ಒಂದು FIR ಮಾಡಿದ್ದೀನಿ, ನನಗೆ 2 ಸಾಕ್ಷಿಗಳು ಬೇಕು, ಎಲ್ಲಿ ಕಳಿಸ್ಕೊಡ್ಬೇಕು ಅಕ್ಕ ಅಂತ ಹೇಳಿದೆ. ಸ್ಟೇಷನ್ ಹೆಸರು ಹೇಳಿದೆ, ಎಷ್ಟು ಗಂಟೆಗೆ ಅಂತ ಹೇಳಿದೆ. ಸರಿ, ನಾನು ಒಬ್ಬರಿಗೆ ನಂಬರ್ ಕೊಡ್ತೀನಿ ಅಂದರು. ಆ ವ್ಯಕ್ತಿನೇ ನನಗೆ ಕಾಲ್ ಮಾಡಿದರು. 2 ವ್ಯಕ್ತಿಗಳನ್ನು ಕಳಿಸಿಕೊಟ್ರು. ಒಬ್ಬರು ಆಟೋ ಡ್ರೈವರು, ಇನ್ನೊಬ್ಬರು ಅವರು ಮೂವಿ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರು. 2 ಕೂಡ ಹುಡುಗರು. ನಾನು ಹೇಳಿದ ಟೈಮಿಗೆ ನನಗೆ ಮುಂಚಿತವಾಗಿ ಬಂದು ಸ್ಟೇಷನಲ್ಲಿದ್ದು ನನ್ನ ಜೊತೆ ಸುಮಾರು 4 ಗಂಟೆಗಳ ಕಾಲ ಸ್ಟೇಷನಲ್ಲಿದ್ದು ಆ ಸಾಕ್ಷಿ ಹೇಳಿಕೆ ಕೊಡುವಲ್ಲಿ ಆಗಲಿ, ಸಾಕ್ಷಿಗಳ ನುಡಿಯುವಲ್ಲಿ ಆಗಲಿ. ಆ ವಿಡಿಯೋ ಈಗ ತುಂಬ ಪ್ರೊಸೀಜರ್ ಜಾಸ್ತಿ ತುಂಬ ಇದೆ. ನಾನು ಅಲ್ಲಿಯ ಪೊಲೀಸ್ ಅಧಿಕಾರಿಯನ್ನು ತುಂಬ ನೆನಪಿಸ್ಕೊತೀನಿ, ರಾಜೇಂದ್ರ ಪ್ರಸಾದ್ ಅವರನ್ನು. ಬ್ಯಾಕ್ ಟು ಬ್ಯಾಕ್ ನನಗೆ ಕಾಲ್ ಮಾಡಿ ಫಾಲೋ ಅಪ್ ಮಾಡಿ ನನ್ನನ್ನು ಕೋರ್ಟಿಗೆ 164 ಸ್ಟೇಟ್ಮೆಂಟ್ ಆಗಬೇಕಿತ್ತು, ಒಂದು ಕ್ಲೋಸ್ಡ್ ಸ್ಟೇಟ್ಮೆಂಟು. ಯಾಕಂದರೆ ಕೆಲವೊಂದು ವಿಚಾರಗಳು ನಾನು ಅದರಲ್ಲಿ ಉಲ್ಲೇಖ ಮಾಡಿರೋದ್ರಿಂದ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಒಂದು ಕ್ಲೋಸ್ಡ್ ಸ್ಟೇಟ್ಮೆಂಟ್ ಬೇಕಿತ್ತು ಜಡ್ಜ್ ಮುಂದೆ. ಅಲ್ಲಿ ಕೂಡ ಆ ಪೇಪರ್ಸನ್ನು ಮೂವ್ ಮಾಡಿ ಪಕ್ಕನೆ ಎಲ್ಲಿವರೆಗೆ ಅಂದರೆ ಆರೋಪಿಗಳಿಗೆ ನೋಟಿಸ್ ಕಳಿಸಿ ಆಗಿದೆ ಅವರು ಬೆಂಗಳೂರಲ್ಲಿ. ಈ ವಿಚಾರದಲ್ಲಿ ನನಗೆ ಸಾಕ್ಷಿ ನೋಡಲಿಕ್ಕೆ ಸಾಕ್ಷಿಗಾಗಿ ಬಂದವರು, ಸಾಕ್ಷಿಯಾಗಿ ಕಳಿಸಿದವರು ಪುನೀತ್ ಕೆರೆಹಳ್ಳಿಯವರು. 2 ಹುಡುಗರನ್ನು ಕಳಿಸಿದರು. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದರು ಅವರು. ಜೊತೆ ಅಲ್ಲಿ ತುಂಬ ವೆಯ್ಟ್ ಮಾಡಬೇಕಾಗಿ ಬಂದಾಗ ನನ್ನನ್ನು ಹೊರಗೆ ಕರ್ಕೊಂಡೋಗಿ ಕಾಫಿ ಕುಡಿಸಿ
ಪೊಲೀಸರು ತುಂಬ ಸಹಕಾರ ಮಾಡಿದ್ದಾರೆ ನನಗೆ ಆ ವಿಷಯದಲ್ಲಿ. ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಿಂದ HSR ಲೇಔಟಿಂದ ಸಿಗದ ಹೆಲ್ಪ್ ನನಗೆ ಆ ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಿತು. ಪೊಲೀಸರಿಗೂ ಧನ್ಯವಾದಗಳು, ಹಾಗೆ ಆ ಸಾಕ್ಷಿಯಾಗಿ ಬಂದ ಇಬ್ಬರಿಗೂ ಧನ್ಯವಾದಗಳು. ಜೊತೆಗೆ ಸಾಕ್ಷಿಯನ್ನು ನನ್ನನ್ನು ನಂಬಿ ನನಗೆ ಕಷ್ಟಕಾಲದಲ್ಲಿ ಒಂದು ಸಹೋದರಿಯ ಥರ ಅಕ್ಕ ಅಂತ ಕರೆದು, ಏನೇ ವೈಷಮ್ಯ ಇದ್ರೂ ನನಗೆ ಕಷ್ಟಕಾಲಕ್ಕೆ ಸಹಾಯಕ ಬಂದ ಪುನೀತ್ ಕೆರೆಹಳ್ಳಿ ಅವರನ್ನು ನಾನೀಗ ನೆನಪು ಮಾಡಲೇಬೇಕು. ಅದು ಅವರ ಹುಟ್ಟಿದ ಹಬ್ಬ. ಆದಷ್ಟು ಸಹೋದರಿಯರಿಗೆ ನಿಮ್ಮಿಂದ ಸಹಾಯ ಆಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇವತ್ತು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಧನ್ಯವಾದಗಳು ಪುನೀತ್ ಕೆರೆಹಳ್ಳಿ ಅವರೇ.